ಸೊ ದುಡ್ಡನ್ನ ನಾವ್ ಎಷ್ಟು ಪ್ರೀತಿಸ್ತೀವೋ ಅದು ಅಷ್ಟು ನಮ್ಮನ್ನ ಪ್ರೀತಿಸ್ತಾ ಬರ್ತದೆ, ಅಷ್ಟು ನಮ್ಮನ್ನ ಕಾಪಾಡ್ತಾ ಬರ್ತದೆ. ದುಡ್ಡು ಅನ್ನೋದೇನಿದೆ ಅದನ್ನ ಯಾವ ರೀತಿ ನಾವು ಇಟ್ಕೊಬೇಕು, ಯಾವ ರೀತಿ ಅದನ್ನ ಕೌಂಟ್ ಮಾಡ್ಬೇಕು. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಬಹಳ ಒಂದು ವಿಭಿನ್ನವಾದ ವಿಷಯನ ಹೇಳ್ತಾ ಇದೀನಿ. ಅಂದ್ರೆ ನಾವು ತುಂಬಾ ಜನ ಏನ್ ಮಾಡ್ತೀವಿ, ಹಣ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಯೂಶಲಿ ನಮ್ಗೆ ಹಣ ಬರ್ಬೇಕಾದ್ರೆ ನಾವ್ ಏನೆಲ್ಲ ಮಾಡ್ಕೊಬೇಕು, ಹಣಕ್ಕೆ ನಾವು ಕೊಡ್ಬೇಕಾದಂತ ಮರ್ಯಾದೆ ಕೊಡ್ತಾ ಇದೀವ, ಅಥವಾ ನಾವು ಅದಕ್ಕೆ ಅಷ್ಟು ನಾವು ಬಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೀವ. ತುಂಬಾ ಜನ ಏನ್ ಹೇಳ್ತಾರೆ ಮಾತಿನಲ್ಲಿ ಒಂಥರ, ನಾವು ದುಡ್ಡು ಕೇರ್ ಮಾಡಲ್ಲ, ಅಥವಾ ದುಡ್ಡುಗೋಸ್ಕರ ಬದುಕಿಲ್ಲ, ದುಡ್ಡಿಗೆ ನಾನು ಬೆಲೆನೇ ಕೊಡೋದಿಲ್ಲ, ಅಥವಾ ದುಡ್ಡು ಮನುಷ್ಯನ ಹಾಳು ಮಾಡ್ಬಿಡುತ್ತೆ, ಅಥವಾ ದುಡ್ಡು ದುಡ್ಡು ಬಂದಾಗ ಅವ್ರಿಗೆ ಮನುಷ್ಯನ ಮಾನವೀಯತೆನೇ ಇರೋಲ್ಲ, ಅಥವಾ ಮನುಷ್ಯನ ದುಡ್ಡು ಬಂದಾಗ ಅಹಂಕಾರ ಬರುತ್ತೆ. ಅಂದ್ರೆ ದುಡ್ಡಿನ ಬಗ್ಗೆ ಒಂದಷ್ಟು ನೆಗೆಟಿವ್ ಇದನ್ನ ಕೊಡ್ತಾ ಇರ್ತಾರೆ. ದುಡ್ಡು ಅನ್ನೋದು ಏನೂ ಇಲ್ಲ. ದುಡ್ಡು ಅನ್ನೋದು ಒಂದು ನ್ಯೂಟ್ರಲ್ ಎನರ್ಜಿ, ಅಥವಾ ನಾವು ಅದಕ್ಕೆ ಯಾವ ರೀತಿ ಎನರ್ಜಿ ಕೊಡ್ತೀವಿ ಅದು ಆ ರೀತಿ ಬಿಹೇವ್ ಮಾಡ್ತಾ ಹೋಗುತ್ತೆ. ನೋಡಿ, ದುಡ್ಡು ಅನ್ನೋದು ಒಂದು ವೆರಿ ಪಾಸಿಟಿವ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವ್ ಯಾವ್ದೇ ಕಷ್ಟದಲ್ಲಿ ಇದ್ರು ದುಡ್ಡಿದ್ದಾಗ ಅದರಿಂದ ಪಾರ ಆಗ್ಬೋತಾನೆ. ಯಾರು ಹೇಳಿದ್ರು ನಿಮ್ಗೆ ದುಡ್ಡು ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾನು ಹೇಳ್ತಾರೆ. ದುಡ್ಡಿದ್ದಾಗ ತಾನೇ ನೀವೇನಾದ್ರು ತಗೊಂಡ ಹ್ಯಾಪಿನೆಸ್ ಬರ್ತದೆ. ಸೊ ಅದೆಲ್ಲ ಸುಳ್ಳು, ಏನೋ ಕಟ್ಟುಕತೆ ಅಂತಾನೆ ಅನ್ಕೊಬೇಕಾಗತ್ತೆ. ನೋಡು, ಸಮಯಕ್ಕೆ ತಕ್ಕಂಗೆ ನಾವು ಏನ್ ಮಾಡ್ಬೇಕಾಗತ್ತೆ, ನಮ್ಮ ಭಾವನೆಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ದುಡ್ಡಿನ ಬಗ್ಗೆ ಇರ್ತಕ್ಕಂಥ ನೆಗೆಟಿವ್ ಎಮೋಷನ್ಸ್ ನ ನಮ್ಮಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ದುಡ್ಡು ಬಂದ್ಬಿಟ್ಟು ನನ್ನ ಫ್ರೆಂಡ್ ಇದ್ದಾಗೆ, ದುಡ್ಡು ಬಂದು ನನ್ನ ಪ್ರೇಯಸಿ ಇದ್ದಾಗೆ. ಸೊ ದುಡ್ಡನ್ನ ನಾವ್ ಎಷ್ಟು ಪ್ರೀತಿಸ್ತೀವೋ ಅದು ಅಷ್ಟು ನಮ್ಮನ್ನ ಪ್ರೀತಿಸ್ತಾ ಬರ್ತದೆ, ಅಷ್ಟು ನಮ್ಮನ್ನ ಕಾಪಾಡ್ತಾ ಬರ್ತದೆ. ತುಂಬಾ ಜನ ಹೇಳ್ತಾರೆ ಯು ಹ್ಯಾವ್ ಟು ಸೇವ್ ಮನಿ ಅಂತ. ನಾನೇ ಹೇಳ್ತೀನಿ ಇವತ್ತು, ಮನಿ ಸೇವ್ಸ್ ಮೀ ಅಂದ್ರೆ ದುಡ್ಡು ನನ್ನ ಎಲ್ಲಾದ್ರಿಂದ ಕಾಪಾಡುತ್ತೆ. ನಾನೆಲ್ಲೋ ಅದನ್ನ ಉಳಿಸ್ತಾ ಇಲ್ಲ. ದ ಮೋರ್ ಐ ಸ್ಪೆಂಡ್, ದ ಮೋರ್ ಐ ಇನ್ವೆಸ್ಟ್, ದ ಮೋರ್ ಐ ಗಿವ್, ಅಥವಾ ದ ಮೋರ್ ಐ ಗಿವ್, ದ ಮೋರ್ ಐ ರಿಸೀವ್. ಆತರ ನಾನು ಅದಕ್ಕೊಂದು ಮನಿ ಅನ್ನೋದೇನಿದೆಯಲ್ಲ, ಇದೊಂದು ಯಾವತ್ತೂ ಅಷ್ಟೇ ನಿಂತ ನೀರ್ ಆಗ್ಬಾರ್ದು, ರೊಟೇಷನ್ ಆಗ್ಬೇಕು. ದುಡ್ಡನ್ನ ನೀವು ಒಂದ್ ಲಕ್ಷನ ಒಂದ್ ಕಡೆ ಇಟ್ಬಿಟ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಅದು ಹಂಗೆ ಡಬಲ್ ಆಗತ್ತಾ? ಅದೇ ನೀವು ಆ 1 ಲಕ್ಷನ 25,000 4 ಕಡೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಒಂದ್ ಕಡೆ 25,000 ಶೇರ್ಸ್ ಹಾಕ್ತೀರಾ, ಒಂದು 25,000 ಮ್ಯೂಚುವಲ್ ಫಂಡ್ ಹಾಕ್ತೀರಾ, 25,000 FD ಹಾಕ್ತೀರಾ, ಇನ್ನು 25,000 ಬೇರೆ ಏನಕ್ಕೋ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಏನಾಗುತ್ತೆ, ಆ ದುಡ್ಡು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ದುಡ್ಡನ್ನ ಬೆಳೆಸ್ತಾ ಹೋಗುತ್ತೆ. ಸೊ ಯಾವಾಗ್ಲೂ ಅಷ್ಟೇ ದುಡ್ಡಿನ ಬಗ್ಗೆ ಇರೋಂತ ನೆಗೆಟಿವ್ ಎಮೋಷನ್ಸ್ ನ ಯಾವತ್ತೂ ನಿಮ್ಮ ಹತ್ರ ಬರಕ್ ಬಿಟ್ಕೊಂಬಿಡಿ. ದುಡ್ಡು ಇಸ್ ಯುವರ್ ಫ್ರೆಂಡ್, ದುಡ್ಡು ಇಸ್ ಯುವರ್ ಲವರ್. ಸೊ ಅದನ್ನ ಎಷ್ಟು ಪ್ರೀತಿಸ್ತೀರಾ ಅಷ್ಟು ನಿಮ್ಮನ್ನ ಅದು ಕಾಪಾಡ್ತಾ ಬರ್ತದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದುಡ್ಡು ಅನ್ನೋದೇನಿದೆ ಅದನ್ನ ಯಾವ ರೀತಿ ನಾವು ಇಟ್ಕೊಬೇಕು, ಯಾವ ರೀತಿ ಅದನ್ನ ಕೌಂಟ್ ಮಾಡ್ಬೇಕು. ತುಂಬಾ ಜನ ಏನ್ ಗೊತ್ತಾ, ದುಡ್ಡನ್ನ ಕೌಂಟ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಯಾವಾಗ್ಲೂ ಅಷ್ಟೇ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ, ಒಂದು ಗ್ರೀನ್ ವ್ಯಾಲೆಟ್ ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಯಾವಾಗ್ಲೂ ಅಷ್ಟೇ ಪರ್ಸಲ್ ಇದೇ ತರ ಇರ್ಬೇಕು, ಕ್ಲಿಯರ್ ಆಗಿ. ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗ್ಲಿ, ಡೆಬಿಟ್ ಕಾರ್ಡ್ ಆಗ್ಲಿ, DL ಆಗ್ಲಿ, ಅದನ್ನ ಬಿಟ್ರೆ ಬೇರೆ ಏನು ಇರಬಾರ್ದು. ಸೊ ಈ ರೀತಿ ಮಾಡ್ಕೊಂಡು ದುಡ್ಡು ಅಷ್ಟೇ ಯಾವಾಗ್ಲೂ ಅಷ್ಟೇ ಈ ರೀತಿ ಅರೇಂಜ್ ಮಾಡ್ಕೊಬೇಕು. ನೀವು ನೋಡಿ, ಈ ರೀತಿ ಅರೇಂಜ್ ಮಾಡ್ಕೊಬೇಕು. ಫಸ್ಟ್ ಹೈಯರ್ ಡಿನಾಮಿನೇಷನ್ 500, ಅದಾದ್ಮೇಲೆ ನೆಕ್ಸ್ಟ್ ಲೋವರ್ ಡಿನಾಮಿನೇಷನ್ ಬಂದು 200, ಅದಾದ್ಮೇಲೆ 10 ರೂಪೀಸ್ ಇಟ್ಟಿನಿ. ನಿಮ್ಮ ಹತ್ರ 100, 50 ಇದೆ, ಅದೇ ತರ ಆರ್ಡರ್ ಬರ್ಬೇಕಾಗತ್ತೆ. ದುಡ್ಡನ್ನ ಯಾವಾಗ್ಲೂ ಮುದುರ್ಬಾರ್ದು. ನಾವ್ ಯಾವಾಗ ಈ ತರ ಎಲ್ಲ ಫೋಲ್ಡ್ ಮಾಡ್ತೀವಿ ಅದೇನಾಗುತ್ತೆ, ಇಕ್ಕಟ್ಟು ಅಂತ. ಯಾವಾಗ್ಲೂ ನಿಮ್ಮ ಹತ್ರ ಜಾಗ ಇಲ್ಲ ಅಂದ್ರೆ ತಾನೇ ನೀವ್ ಇಕ್ಕಟ್ಟು ಮಾಡ್ತೀರಾ. ಸೊ ಹಣದ ಮುಗ್ಗಟ್ಟು ನಮ್ಗೆ ಆಗ್ಬಾರ್ದು ಅಂತಂದ್ರೆ ದುಡ್ಡು ಯಾವಾಗ್ಲೂ ಅಷ್ಟೇ ಗರಿ ನೋಟ್ ನೋಡಿ ಹೆಂಗಿರ್ಬೇಕು, ಫ್ಲಾಟ್ ಆಗಿರ್ಬೇಕು, ಯಾವ್ದೇ ಕಾರಣಕ್ಕೂ ಮುದುರ್ಬಾರ್ದು. ಆಮೇಲೆ ತುಂಬಾ ಜನ ದುಡ್ಡನ್ನ ಎಣಿಸ್ಬೇಕಾದ್ರೆ ಈ ತರ ಎಣಿಸ್ತೀರಾ, ಹಿಂಗೆ, ಅಂದ್ರೆ ನಮ್ಮಿಂದ ಹೊರಗಡೆ ಹೋಗೋ ತರ ಎಣಿಸ್ಬಾರ್ದು. ದುಡ್ಡನ್ನ ಯಾವಾಗ್ಲೂ ಕೌಂಟ್ ಮಾಡ್ಬೇಕಾದ್ರೆ ದುಡ್ಡು ನಮ್ಗೆ ಒಳಗಡೆ ಬರೋ ತರ ಹಿಂಗ್ ಮಾಡಿ ಈ ತರ ಕೌಂಟ್ ಮಾಡ್ಬೋದು. ನಿಮ್ಗೆ ಈ ತರಾನೇ ಕೌಂಟ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಕೊಬಹುದು, ಇಲ್ವಾ? ನೀವ್ ಈ ತರ ಮಾಡ್ಕೊಬಹುದು, ಒಳಗಡೆ ಬರೋ ತರ, ಅಂದ್ರೆ ನಿಮ್ ಒಳಗಡೆ ಬರೋ ತರ ಕೌಂಟ್ ಮಾಡ್ಬೇಕು, ಒಳಗಡೆ ಬರೋ ತರ ಕೌಂಟ್ ಮಾಡ್ಬೇಕು. ನೋಡಿ, ಇದು ಕೌಂಟ್ ಮಾಡೋದ್ರಲ್ಲೂ ಸಾಕಷ್ಟು ಇದೆ. ಆಮೇಲೆ ದುಡ್ಡು ಕೊಡ್ಬೇಕಾದ್ರೆ ತುಂಬಾ ಜನ ಏನ್ ಗೊತ್ತಾ, ಹಿಂಗ್ ಎಳೆದಾಡ್ ಕೊಡ್ತಾ ಇರ್ತಾರೆ, ಹಂಗ್ ಮಾಡ್ಬಾರ್ದು. ದುಡ್ಡನ್ನ ನೀವು ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ನೋಟನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಈ ತರ ಕೊಡ್ಬೇಕು, ಅದು ನಮ್ ಕಡೆನೆ ಬರ್ಬೇಕು. ಸೊ ಇದೇ ತರ ಭಾವನೆಯಲ್ಲಿ ಕೊಡ್ಬೇಕಾಗತ್ತೆ. ನೋಡಿ, ನಾನು ನಿಮಗ್ ತೋರಿಸ್ತಾ ಇದೀನಿ, ಇಲ್ಲ ಈ ತರ ಕೊಡ್ಬೋದು, ಈ ತರ ದುಡ್ಡು ಕೊಟ್ರೆ ಬಹಳ ಒಳ್ಳೇದು. ಅಥವಾ ನೀವು ಏನೇ ಈ ತರ ಒಂದೇ ಸಿಂಗಲ್ ನೋಟ್ ಕೊಟ್ರೆ ಈ ತರ ಮಡ್ಸಿ ಕೊಡಿ.
ಸೊ ಅದೇನಾಗತ್ತೆ, ರಿಟರ್ನ್ ನಿಮ್ಗೆ ವಾಪಸ್ ಬರ್ತಕ್ಕಂಥದ್ದಾಗತ್ತೆ. ಯಾವಾಗ್ಲೂ ಅಷ್ಟೇ ನೋಟ್ನ ಈ ತರ ನಮ್ಮಿಂದ ಹೊರಗಡೆ ಹೋಗೋ ತರ ಈ ತರ ಎಲ್ಲ ಎಳ್ದು ಕೊಡ್ಬೇಡಿ. ತುಂಬಾ ಜನ ಈ ತರ ಮಾಡ್ತಿರ್ತಾರೆ ನೋಡಿ, ಈ ತರ ಮಾಡ್ಬಾರ್ದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ನೋಟ್ನ ಯಾವ ರೀತಿ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದೀನಿ, ಪರ್ಸನ್ನ ಯಾವ ರೀತಿ ಇಟ್ಕೊಬೇಕು ಅನ್ನೋದು ತಿಳಿಸಿದೀನಿ. ಆಮೇಲೆ ಯಾವ ರೀತಿ ಈ ತರ ಮನಿ ಮ್ಯಾಗ್ನೆಟ್ ತರ ಈ ತರ ಮಾಡಿ ಇಟ್ಕೊಂಡ್ರೆ, ತುಂಬಾ ಜನ ಪರ್ಸ್ ಅಂತೂ ಇಟ್ಟಿರ್ತೀರಾ, ಬಟ್ ಆ ಪರ್ಸ್ ಯಾವಾಗ್ಲೂ ತುಂಬಿರ್ಬೇಕಾದ್ರೆ ನಾನು ಹೇಳಿರುವಂತ ಟಿಪ್ಸ್ ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನರಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.